ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮಸ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು PSI ಪೇಪರ್ 1ಗೆ ಸಂಬಂಧಿಸಿದ ಹಾಗಿನ ತರಗತಿಗಳನ್ನು ತಗೊಳ್ತಾ ಇದ್ದೀನಿ. ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ನಿಮಗೋಸ್ಕರ ಅಂತಲೇ ಈ ಒಂದು ಕ್ಲಾಸಸ್ಸನ್ನು ನಾವು ಮಾಡ್ತಾ ಇರುವಂಥದ್ದು. ನಮ್ಮ ಮೇನ್ ಕಾನ್ಸಂಟ್ರೇಷನ್ ಟ್ರಾನ್ಸ್ಲೇಷನ್ ಆಗಿರುತ್ತೆ. ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಎರಡೂ ರೀತಿಯ ಟ್ರಾನ್ಸ್ಲೇಷನ್ ಆಗಿರುತ್ತೆ. ಓಕೆ, ಬನ್ನಿ ನೋಡೋಣ ಇವತ್ತಿನ ತರಗತಿಯಲ್ಲಿ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ತೊಗೊಂಡು ಬಂದಿರುವಂಥ ವಿಚಾರ ಏನು. ಇವತ್ತು 3 ವಾಕ್ಯಗಳನ್ನು ನೋಡ್ತೀವಿ. ಆ್ಯಂಡ್ ಈ ವಾಕ್ಯಗಳೆಲ್ಲನೂ ಕೂಡ ಸಿಂಪಲ್ ಸೆಂಟೆನ್ಸಸ್ ಆಗಿರ್ತವೆ. ಆ್ಯಂಡ್ ವೆರಿ ಬೇಸಿಕ್ಕಿಂದ ನಾನಿಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ PSI ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ? ಹಾಗಾದರೆ ನಿಮಗೋಸ್ಕರ ಈ ಕ್ಲಾಸಸನ್ನು ಮಾಡ್ತಾ ಇರೋದು. ಪ್ರತಿನಿತ್ಯ ತಪ್ಪದೆ ನಮ್ಮ ಕ್ಲಾಸಸನ್ನು ನೋಡೋಣ ಇವತ್ತಿನ ನಮ್ಮ ವಾಕ್ಯಗಳು ಹೇಗಿದೆ ಅಂತ. ಮೊದಲನೇ ವಾಕ್ಯ ಜೆಂಡರ್ ಈಕ್ವಾಲಿಟಿ ಮೇಲೆ ಇದೆ. ಎರಡನೇ ವಾಕ್ಯ ಹೆಲ್ತ್ ಕೇರ್ ಫೆಸಿಲಿಟಿ ಮೇಲೆ. ಮೂರನೇ ವಾಕ್ಯ ಜೆಂಡರ್ ಒಂದು ನಿಮಿಷ ಇರಿ. ಓಕೆ, ಫೈನ್. ಟಾಪಿಕ್ ಅದೇ, ಬಟ್ ಸೆಂಟೆನ್ಸ್ ಬೇರೆ ಬೇರೆ ಇದೆ, ಪರವಾಗಿಲ್ಲ. ಸೊ ಈ ತರಹ 3 ವಾಕ್ಯಗಳನ್ನು ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ರೆಡಿ ಇದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಯಾವ ಎಲ್ಲ ಪದಗಳಿಗೆ ನಿಮಗೆ ಉತ್ತರಗಳು ಗೊತ್ತಿದೆ ನೀವು ಅದನ್ನು ಸೆಂಡ್ ಮಾಡಬಹುದು. ಕ್ಲಿಯರ್? ಬನ್ನಿ ನೋಡೋಣ ಯಾವ ರೀತಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ. ಇವತ್ತು ಕನ್ನಡದ 3 ವಾಕ್ಯಗಳನ್ನು ಇಂಗ್ಲೀಷ್ನ 3 ವಾಕ್ಯಗಳನ್ನು ನೋಡ್ತಾ ಇದ್ದೀರಾ. ನಾಳೆಯ ಸೆಷನ್ನಲ್ಲಿ ಕನ್ನಡದ 3 ವಾಕ್ಯಗಳನ್ನು ನೋಡ್ತೀರಾ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಡೂ ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಆ್ಯಂಡ್ ಟುಮಾರೋ ವಿ ವಿಲ್ ಬಿ ಲರ್ನಿಂಗ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್. ಸೊ ಈ ಥರ ಆಲ್ಟರ್ನೇಟಿವ್ ಡೇಸಲ್ಲಿ ಇರುತ್ತೆ. ಕ್ಲಿಯರಾ? ಬನ್ನಿ ನೋಡೋಣ. ಜೆಂಡರ್ ಈಕ್ವಾಲಿಟಿ ಏನಂತ ಕರಿಬೋದು ಇದನ್ನು? ಗೊತ್ತಿದೆಯಾ? ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಅಂತ ಅಂದರೆ ಲಿಂಗ ಅಂತ ಹೇಳ್ತೀವಿ. ಈಕ್ವಾಲಿಟಿ ಅಂತ ಅಂದರೆ ಸಮಾನತೆ ಅಂತ ಹೇಳಬಹುದು. ಈಸ್, ನಿನ್ನೆ ನಾನು ಹೇಳಿದ್ದೆ, ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಎಲ್ಲೇ ಈಸ್ನ ನೋಡಿದ್ರು ಏನಂತ ತಗೊಳ್ಬೇಕು? ಆಗಿದೆ ಅಂತ ತಗೊಳ್ಬೇಕು ನಾವು, ಅಲ್ವಾ? ಎಸೆನ್ಷಿಯಲ್, ಎಸೆನ್ಷಿಯಲ್ ಅಂತಂದರೆ ಅತ್ಯಗತ್ಯ, ಅವಶ್ಯಕ ಅಂತ ತಗೊಳ್ಬಹುದು. ನಾನಿಲ್ಲಿ ಅವಶ್ಯಕ ಅಂತ ತಗೊಳ್ತಾ ಇದ್ದೀನಿ. ಫಾರ್ ದ ಪ್ರೋಗ್ರೆಸ್, ಇಲ್ಲಿ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಪ್ರೋಗ್ರೆಸ್ ಅಂತ ಅಂದರೆ ಪ್ರಗತಿ ಅಂತ ತಗೊಳ್ತೀವಿ. ಪ್ರೋಗ್ರೆಸ್ ಅಂತ ಅಂದರೆ ಪ್ರಗತಿ ಅಂತ ತಗೊಳ್ತೀವಿ. ಯಾಕೆ? ಫಾರ್ ಎನಿ ಸೊಸೈಟಿ. ಎನಿ ಅಂತ ನೀವು ಎಲ್ಲೇ ನೋಡಿದ್ರು ಏನಂತ ಬರಿಬೇಕು? ಯಾವುದೇ ಅಂತ ನೀವು ಬರಿಬೇಕು. ಎನಿ ಅಂತ ನೀವು ಎಲ್ಲೇ ನೋಡಿದ್ರು ಏನಂತ ಬರಿತೀರಾ? ಯಾವುದೇ ಅಂತ ಬರಿತೀರಾ. ಸೊಸೈಟಿ ಅಂತ ಇದೆ. ಸೊಸೈಟಿ ಅಂತ ಅಂದರೆ ಸಮಾಜ ಅಂತ ತಗೊಳ್ಳಿ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾತಾಡ್ತಾ ಇರೋವಂಥದ್ದು ಲಿಂಗ ಸಮಾನತೆಯ ಬಗ್ಗೆ. ಲಿಂಗ ಸಮಾನತೆ ಏನಂತೆ? ಅದು ಯಾವುದೇ ಸಮಾಜ ಆಗಿರಲಿ ಅದರ ಪ್ರಗತಿಗೆ ಇದು ಅವಶ್ಯಕವಾಗಿದೆ. ಹೀಗೆ ಇಲ್ಲಿ ಅವರು ನಮಗೆ ಹೇಳ್ತಾ ಇದ್ದಾರೆ. ಇನ್ನಷ್ಟು ಡೀಪಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಂಗ್ಲೀಷ್ನ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾವು ಒಂದು ಫಾರ್ಮುಲಾ ಬಳಸ್ತೀವಿ. ಆ ಫಾರ್ಮುಲಾ ಯಾವುದಪ್ಪ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಆ ಒಂದು ಫಾರ್ಮುಲಾ. ಸಬ್ಜೆಕ್ಟ್ ಅಂತ ಅಂದರೆ ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ? ಇಲ್ಲಿ ನಾವು ಮಾತಾಡ್ತಾ ಇರೋವಂಥದ್ದು ಜೆಂಡರ್ ಈಕ್ವಾಲಿಟಿಯ ಬಗ್ಗೆ. ಸೊ ಇದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇದು ಏನಾಗಿದೆಯಂತೆ? ಇದು ಅವಶ್ಯಕವಾಗಿದೆ. ಸೊ ಇಲ್ಲಿ ಆಗಿದೆ ವಾಗಿದೆ ಅಂತ ಏನು ಕೊಟ್ಟಿದ್ದಾರೆ, ಇದನ್ನೇ ನಾವು ಕ್ರಿಯಾಪದ ಅಂತ ತಗೊಳ್ಬಹುದು. ದೆನ್ ಈ ಪಾರ್ಟ್ ಏನಿದೆ ಇಷ್ಟನ್ನು ಪೂರ್ತಿಯಾಗಿ ನಾವು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಈಗ ಇದನ್ನೇ ನಾವು ಕನ್ನಡ ಭಾಷೆಗೆ ಬರಿಬೇಕು ಅಂತ ಅಂದಾಗ ಈ ಒಂದು ಫಾರ್ಮುಲಾನ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ರಿಮೆಂಬರ್ ದಿಸ್ ಒನ್. ಓಕೆ, ಸೊ ಈಗ ಸಬ್ಜೆಕ್ಟ್ ಎಲ್ಲ ಗೊತ್ತು ನಮಗೆ, ಯಾವುದು ಏನು ಅಂತ ಬರೆಯುವ ಒಂದು ಪ್ರಯತ್ನ ಮಾಡೋಣ. ಲಿಂಗ ಸಮಾನತೆ ಸಬ್ಜೆಕ್ಟ್ ಅಲ್ವಾ? ಬರಿತಾ ಇದ್ದೀನಿ ನೋಡಿ. ಲಿಂಗ ಸಮಾನತೆಯು, ಲಿಂಗ ಸಮಾನತೆಯು ಆಬ್ಜೆಕ್ಟ್ ಬರೀಬೇಕು. ಆಬ್ಜೆಕ್ಟ್ ಎಲ್ಲಿದೆ? ಇಲ್ಲಿದೆ. ಓಕೆ, ಉಲ್ಟಾ ರಿವರ್ಸ್ ರೈಟಿಂಗ್ ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ಸಮಾಜದ ಪ್ರಗತಿಗೆ ಅವಶ್ಯಕ. ಉಲ್ಟಾ ಹೋಗ್ತಾ ಇದ್ದೀನಿ ಇಲ್ಲಿ. ಓಕೆ, ಎಸೆನ್ಷಿಯಲ್ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಸೊಸೈಟಿ ಅಂದರೆ ಸಮಾಜ ಯಾವುದಾದ್ರೂ ಇರಬಹುದು.
ಇದೆ ಅಂತ ಅಲ್ಲ, ಬರೀ ನಮ್ಮ ಒಂದು ಪ್ರದೇಶ, ನಮ್ಮ ದೇಶ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಅಷ್ಟೇ ಇದು ಅಪ್ಲೈ ಆಗಬೇಕು. ಏನು? ಜೆಂಡರ್ ಈಕ್ವಾಲಿಟಿ. ಸೊ ಹಾಗಾಗಿ ಯಾವುದೇ ಅಂತ ಕೊಟ್ಟಿದ್ದಾರೆ, ಈ ಥರ ಬರಿಬೋದು. ಲಿಂಗ ಸಮಾನತೆಯು ಯಾವುದೇ ಸಮಾಜದ ಪ್ರಗತಿಗೆ ಏನಾಗಿದೆ? ಅಗತ್ಯವಾಗಿದೆ, ಅವಶ್ಯಕವಾಗಿದೆ. ಏನಾದರೂ ಬರೀರಿ, ಎರಡರಲ್ಲಿ ಒಂದು, ಫುಲ್ ಸ್ಟಾಪ್. ಹಾಗಾದರೆ ಇಲ್ಲಿ ಮೇಲೆ ಏನು ಫಾರ್ಮುಲಾ ಬರೆದಿದ್ದೀನಿ ಅದನ್ನು ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ. ಲಿಂಗ ಸಮಾನತೆ ಅಂತೇನಿತ್ತು ಸಬ್ಜೆಕ್ಟ್ ಆಯಿತು, ವಾಗಿದೆ ಅಂತ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಕ್ರಿಯಾಪದ. ಏನಾಗಿರೋದು ಆಬ್ಜೆಕ್ಟ್ ಇಲ್ಲಿದೆ, ಇದನ್ನು ನಾವು ತಗೊಳ್ತೀವಿ. ಸೊ ಇಲ್ಲಿ ನಾನೇನು ಆಗಲೇ ಫಾರ್ಮುಲಾ ಬರೆದಿದ್ದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಅದನ್ನು ಜಸ್ಟಿಫೈ ಮಾಡ್ತಾ ಇಲ್ಲಿ ನಾನು ಆನ್ಸರನ್ನು ಬರೆದಿದ್ದೀನಿ. ನಿಮಗೆ ನೀಡಿದ್ದಲ್ಲಿ ಇದರ ಸ್ಕ್ರೀನ್ಶಾಟನ್ನು ನೀವು ತಗೊಳ್ಬಹುದು, ಅಥವಾ ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಬಹುದು ಏನೆಲ್ಲ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ. ಅರ್ಥ ಆಗಿದೆಯಾ? ಜಸ್ಟ್ ಫಾರ್ಮುಲಾ ಬೇಸಿಸ್ ಮೇಲೆ ಸೆಂಟೆನ್ಸ್ ಬರೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನಿಮಗೆ ಬೇರೆ ರೀತಿ ಹೇಳಿಕೊಟ್ರೆ ಕಷ್ಟ ಆಗುತ್ತೆ. ಈಗ ಇಲ್ಲಿ ನಾನು ಫಾರ್ಮುಲಾ ಕೊಟ್ಬಿಟ್ರೆ ನೀವು ಜಸ್ಟ್ ಆ ಪ್ಲೇಸಲ್ಲಿ ಅದನ್ನು ಹಾಕ್ಕೊಂಡೋದ್ರೆ ಸೆಂಟೆನ್ಸ್ ರೆಡಿ ಆಗುತ್ತೆ. ಈಸಿಯೆಸ್ಟ್ ವೇ ಟು ಲರ್ನ್. ಕ್ಲಿಯರ್? ಇದು ಮೊದಲನೇ ವಾಕ್ಯ ಆಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ ನೋಡಿ. ಎರಡನೇ ವಾಕ್ಯ ಹೀಗಿದೆ, ಏನಿದೆ? ಪ್ರಾಪರ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಶುಡ್ ಬಿ ಅವೈಲಬಲ್ ಇನ್ ರಿಮೋಟ್ ಏರಿಯಾಸ್ ಅಂತ ಇದೆ. ಓಕೆ, ನೋಡೋಣ. ಪ್ರಾಪರ್ ಅಂತ ಅಂದರೆ ಸರಿಯಾದ ಅಂತ ತಗೊಳ್ತೀವಿ. ಹೆಲ್ತ್ ಕೇರ್ ಅಂತ ಕೊಟ್ಟಿದ್ದಾರೆ, ಆರೋಗ್ಯ ಅಂತಾದರೂ ತಗೊಳ್ಳಿ, ಆರೋಗ್ಯ ರಕ್ಷಣೆ ಅಂತನಾದರೂ ತಗೊಳ್ಳಿ. ನಾನಿಲ್ಲಿ ಇದನ್ನು ಆರೋಗ್ಯ ಅಂತ ಬರಿತಾ ಇದ್ದೀನಿ. ಫೆಸಿಲಿಟೀಸ್ ಅಂತ ಕೊಟ್ಟಿದ್ದಾರೆ, ಫೆಸಿಲಿಟೀಸ್ ಅಮ್ಯುನಿಟೀಸ್ ಎಲ್ಲ ಒಂದೇ ಇಂಗ್ಲೀಷಲ್ಲಿ. ಅದನ್ನು ನಾವು ಕನ್ನಡ ಭಾಷೆಯಲ್ಲಿ ಏನಂತ ಹೇಳ್ತೀವಿ? ಸೌಲಭ್ಯಗಳು ಅಂತ ಇದನ್ನು ನಾವು ಹೇಳ್ತೀವಿ. ಶುಡ್ ಬಿ ಅವೈಲಬಲ್, ಲಭ್ಯವಾಗಿರಬೇಕು. ಎರಡನ್ನೂ ಸೇರಿಸಿ ನಾವು ಬರಿಬೇಕು ಅಂದರೆ ಸದ್ಯಕ್ಕೆ ಇಲ್ಲಿ ನಾನು ಲಭ್ಯ ಅಂತ ಬರೆದಿರ್ತೀನಿ, ಇಲ್ಲಿ ನಾನು ಇದನ್ನು ಬೇಕು ಅಂತ ಬರೆದಿರ್ತೀನಿ. ವಾಕ್ಯದಲ್ಲಿ ಬಂದಾಗ ಅವೆರಡನ್ನು ಸೇರಿಸಿ ಬರಿತೀನಿ, ಸರಿನಾ? ಓಕೆ, ಎಲ್ಲಂತೆ? ಇನ್ ರಿಮೋಟ್ ಏರಿಯಾಸ್. ರಿಮೋಟ್ ಏರಿಯಾ ಅಂದರೆ ಬಹಳ ದೂರದ ಪ್ರದೇಶ, ಅಲ್ಲಿ ಫೆಸಿಲಿಟೀಸ್ ಏನು ಸರಿಯಾಗಿ ಇರೋದಿಲ್ಲ, ಅದನ್ನು ನಾವು ರಿಮೋಟ್ ಏರಿಯಾ ಅಂತ ಕರಿತೀವಿ, ದೂರದ ಪ್ರದೇಶಗಳು ಅಂತ ಕರಿತೀವಿ. ತಗೊಳ್ಳೋಣ, ದೂರದ ಪ್ರದೇಶಗಳು. ಸರಿನಾ? ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳಿದ್ರು ಬನ್ನಿ ಅರ್ಥ ಮಾಡಿಕೊಂಡು ಇದನ್ನು ಈಗ ನಾವು ನಮ್ಮ ಭಾಷೆಗೆ ಬರೆಯೋಣ, ಕನ್ನಡ ಭಾಷೆಗೆ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಸೌಲಭ್ಯಗಳ ಬಗ್ಗೆ. ಯಾವ ಸೌಲಭ್ಯ? ಆರೋಗ್ಯ ಸೌಲಭ್ಯ. ಎಂಥದ್ದು? ಸರಿಯಾಗಿರುವಂಥ ಆರೋಗ್ಯ ಸೌಲಭ್ಯ. ಇಷ್ಟು ಪೂರ್ತಿಯಾಗಿ ಏನು ಬರುತ್ತೆ ಅಂತಂದರೆ ಸಬ್ಜೆಕ್ಟ್ ಬರುತ್ತೆ. ಶುಡ್ ಬಿ ಅವೈಲಬಲ್ ಅಂತ ಇಲ್ಲೇನು ನೋಡ್ತಾ ಇದ್ದೀರಾ? ಅದೇನಾಯಿತು ನಮಗೆ? ಒಂದು ನಿಮಿಷ, ಕ್ರಿಯಾಪದವಾಯಿತು, ವರ್ಬ್. ಎಲ್ಲಿ ಅವೈಲಬಲ್ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ, ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಇಲ್ಲೂ ಕೂಡ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ ನೋಡಿ. ಇದೇ ಫಾರ್ಮುಲಾನೇ ಬಳಸಿದ್ದೀನಿ. ಈಗ ನಾವು ಇದನ್ನು ಕನ್ನಡ ಭಾಷೆಗೆ ಬರೀಬೇಕು. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ವೆರಿ ಸಿಂಪಲ್. ದ ಫಾರ್ಮುಲಾ ವಿಚ್ ವಿ ಯೂಸ್ ಹಿಯರ್ ಈಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಯಾರು ಕೂಡ ಮರೆಯೋ ಹಾಗಿಲ್ಲ ಅದನ್ನು. ನೋ ಬಡಿ ಶುಡ್ ಫರ್ಗೆಟ್ ದಿಸ್ ಒನ್. ಓಕೆ, ಈಗ ಬರೆಯೋಣ ಬನ್ನಿ. ಸಬ್ಜೆಕ್ಟನ್ನು ನಾನೀಗ ತಗೊಳ್ತಾ ಇದ್ದೀನಿ. ಸಬ್ಜೆಕ್ಟ್ ಏನಿದೆ ಅಂತಂದರೆ ಸರಿಯಾದ ಆರೋಗ್ಯ ಸೌಲಭ್ಯಗಳು ಬರಿತಾ ಇದ್ದೀನಿ. ತಗೊಳ್ಳಿ. ಸರಿಯಾದ ಸಮಾನಾರ್ಥಕ ಪದ ಬೇರೆ ಇದು ಗೊತ್ತಿದ್ರೆ ನೀವು ತಗೋಬಹುದು. ನನಗಿದು ಗೊತ್ತಿತ್ತು, ನಾನು ತಗೊಂಡಿದ್ದೀನಿ. ನೀವು ಕಂಪಲ್ಸರಿ ಇದೆ ತಗೊಳ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ಸರಿಯಾದ ಆರೋಗ್ಯ ಸೌಲಭ್ಯಗಳು. ಸರಿಯಾದ ಆರೋಗ್ಯ ಸೌಲಭ್ಯಗಳು ಎಲ್ಲಿ? ದೂರದ ಪ್ರದೇಶಗಳಲ್ಲಿ. ಕರೆಕ್ಟ್ ಅಲ್ವಾ? ಈಗ ಆಬ್ಜೆಕ್ಟ್ ಬರೀಬೇಕು ಆಸ್ ಪರ್ ದ ಫಾರ್ಮುಲಾ. ತಗೊಳ್ಳೋಣ. ದೂರದ ಪ್ರದೇಶಗಳಲ್ಲಿ ಏನಾಗಿರ್ಬೇಕಂತೆ? ದೂರದ ಪ್ರದೇಶಗಳಲ್ಲಿ ವರ್ಬ್ ಬರಿಬೇಕು. ಶುಡ್ ಬಿ ಅವೈಲಬಲ್ ಅದನ್ನು ಬರಿಬೇಕು. ಬರಿತಾ ಇದ್ದೀನಿ. ಲಭ್ಯವಾಗಿರಬೇಕು.
ಫುಲ್ ಸ್ಟಾಪ್. ಓಕೆ, ನಾವು ಸೊ ಇಲ್ಲಿ ಸಬ್ಜೆಕ್ಟ್ ಆಗಿ ಇದನ್ನು ನಾವು ತಗೊಂಡ್ವಿ, ವರ್ಬ್ ಆಗಿ ಲಭ್ಯವಾಗಿರಬೇಕು, ಆ್ಯಂಡ್ ಆಬ್ಜೆಕ್ಟ್ ಆಗಿ ಇದು ನೋಡಿ ಆಗಲೇ ಬರೆದ ವಾಕ್ಯದ ಒಂದು ಫಾರ್ಮುಲಾ ಏನಿತ್ತು, ಸೆಂಟೆನ್ಸ್ ಫಾರ್ಮೇಷನ್ ಫಾರ್ಮುಲಾ, ಅದಕ್ಕೆ ಆನ್ಸರ್ ಇಲ್ಲಿ ಬರೆದು ತೋರಿಸಿದ್ದೀನಿ. ಕ್ಲಿಯರಾ? ಸರಿಯಾದ ಆರೋಗ್ಯ ಸೌಲಭ್ಯಗಳು ದೂರದ ಪ್ರದೇಶಗಳಲ್ಲಿ ಲಭ್ಯವಾಗಿರಬೇಕು. ಇದು ನಮ್ಮ ವಾಕ್ಯ. ಕಂಪ್ಲೀಟೆಡ್. ಸೊ ಬರ್ಕೊಳ್ಬಹುದು, ಇಲ್ಲ ನೀವು ವಿಡಿಯೋ ಪಾಸ್ ಮಾಡಿ ಕೂಡ ನೋಟ್ ಮಾಡ್ಕೊಳ್ಬಹುದು, ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಬಹುದು, ಎನಿಥಿಂಗ್. ಕ್ಲಿಯರ್? ಓಕೆ, ಮುಂದಕ್ಕೆ ಹೋಗೋಣವಾ? ಲೆಟ್ಸ್ ಮೂವ್ ಅಹೆಡ್. ನೆಕ್ಸ್ಟ್ ಸೆಂಟೆನ್ಸ್ ಹೀಗಿದೆ, ಜೆಂಡರ್ ಈಕ್ವಾಲಿಟಿ ಈಸ್ ನೆಸೆಸರಿ ಫಾರ್ ಡೆವಲಪ್ಮೆಂಟ್. ಸಿಂಪಲ್ ಆಗಿದೆ ಸೆಂಟೆನ್ಸ್, ಕರೆಕ್ಟ್ ಅಲ್ವಾ? ನೋಡಿ ಆಗಲೇ ಬರೆದಿದ್ದೀವಿ ಜೆಂಡರ್ ಈಕ್ವಾಲಿಟಿ, ನಾವು ಮತ್ತೊಮ್ಮೆ ಬರೆಯುವ ಅಗತ್ಯ ಇಲ್ಲಿ ಇಲ್ಲ, ಮತ್ತೊಮ್ಮೆ ನಾವು ಅದನ್ನು ತಗೊಳ್ಳುವಂಥ ಅಗತ್ಯತೆ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ಈಸ್, ಆಗಲೇ ಹೇಳಿದ್ದೆ, ಏನಂತ ಹೇಳಿದ್ದೆ? ಆಗಿದೆ ಅಂತ ತಗೊಳ್ಬೇಕು. ನೆಸಸರಿ ಅಂತ ಕೊಟ್ಟಿದ್ದಾರೆ, ಅವಶ್ಯಕ, ಅತ್ಯಗತ್ಯ, ಅಗತ್ಯ ತಗೊಳ್ಬಹುದು. ಅಗತ್ಯ ಅಂತ ತಗೊಳ್ಳೋಣ. ಯಾವುದಕ್ಕೆ ಅಗತ್ಯವಾಗಿರೋದು? ಫಾರ್ ಡೆವಲಪ್ಮೆಂಟ್, ಅಭಿವೃದ್ಧಿಗೆ. ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ, ಗ್ರೋತ್ ಅಂದರೆ ಬೆಳವಣಿಗೆ, ಸರಿನಾ? ಅಭಿವೃದ್ಧಿ ಅಂತ ತಗೊಳ್ಳಿ, ಫುಲ್ ಸ್ಟಾಪ್. ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದೇ ಹೋಯಿತು. ಸಿಂಪಲ್ ಸೆಂಟೆನ್ಸ್ ಆಗಿತ್ತು. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವುದರ ಬಗ್ಗೆ? ಇಲ್ಲಿ ನಾವು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ಏನಾಯಿತು? ನಮ್ಮ ಸಬ್ಜೆಕ್ಟ್ ಆಯಿತು. ಇದು ಅವಶ್ಯಕವಾಗಿದೆ ಅನ್ನುವಂಥದ್ದೇನಾಯಿತು? ಕ್ರಿಯಾಪದ. ಯಾರಿಗೆ ಅವಶ್ಯಕವಾಗಿದೆ ಅಥವಾ ಯಾವುದಕ್ಕಾಗಿ ಅವಶ್ಯಕವಾಗಿದೆ ಅದನ್ನು ಆಬ್ಜೆಕ್ಟ್ ಅಂತ ತಗೊಳ್ತೀವಿ. ಇದನ್ನು ಈಗ ಹೇಗೆ ಬರೆಯೋದು? ತುಂಬ ಸಿಂಪಲ್. ಈ ಒಂದು ಫಾರ್ಮುಲಾನ ಮೊದಲನೇದಾಗಿ ಬರ್ಕೊಳ್ಳಿ. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನೋಟ್ ಮಾಡ್ಕೊಳ್ಳಿ ಎಲ್ಲ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಏನಿದೆ? ಲಿಂಗ ಸಮಾನತೆ ಅಂತ ಇದೆ, ಬರೆಯೋಣ. ಲಿಂಗ ಸಮಾನತೆಯು ಏನು? ಈಗ ಯಾವುದಕ್ಕಾಗಿ ಅಂತ ಆಬ್ಜೆಕ್ಟ್ ಬರೀಬೇಕು ಅಲ್ವಾ? ಅಭಿವೃದ್ಧಿಗಾಗಿ. ಲಿಂಗ ಸಮಾನತೆಯು ಅಭಿವೃದ್ಧಿಗಾಗಿ ಏನು? ಈಸ್ ನೆಸಸರಿ, ಅಗತ್ಯವಾಗಿದೆ, ಫುಲ್ ಸ್ಟಾಪ್. ಹೀಗೆ ಇಲ್ಲಿ ಇದನ್ನು ಬರೆದಿದ್ದೀನಿ. ಸಬ್ಜೆಕ್ಟ್ ಆಗಿ ಲಿಂಗ ಸಮಾನತೆ, ವರ್ಬ್ ಆಗಿ ಅಗತ್ಯವಾಗಿದೆ. ಯಾವುದಕ್ಕೆ? ಇದು ಅಭಿವೃದ್ಧಿಗೆ. ಸೊ ಅದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಹೀಗೆ ಈ ಫಾರ್ಮುಲಾನ ಬಳಸಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು ಅಥವಾ ಸ್ಕ್ರೀನ್ಶಾಟ್ ತಗೊಳ್ಬಹುದು. ಕ್ಲಿಯರ್? ಅರ್ಥ ಆಗಿದೆಯಾ ಸ್ಟೂಡೆಂಟ್ಸ್? ಇವತ್ತಿನ ನಮ್ಮ ತರಗತಿಯಲ್ಲಿ 3 ಇಂಗ್ಲಿಷ್ನ ಸರಳ ವಾಕ್ಯಗಳನ್ನು ಕನ್ನಡ ಭಾಷೆಗೆ ಇನ್ನೂ ಸರಳವಾಗಿ ಹೇಗೆ ಬರೆಯೋದು ಅಂತ ಹೇಳಿಕೊಟ್ಟೆ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗೋ ಹಾಗಿಲ್ಲ. ಯಾಕೆ ಅಂತಂದರೆ ಇನ್ನೂ ಇದೇ ರೀತಿಯ PSI ಪರೀಕ್ಷೆಗೆ ಉಪಯೋಗವಾಗುವಂಥ ಅನೇಕ ವಿಚಾರಗಳನ್ನು ಹೇಳ್ಕೊಡ್ತೀನಿ. ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಫಾರ್ಮೇಷನ್ ಪ್ರತಿಯೊಂದು ಕೂಡ. ಆ್ಯಂಡ್ ನಮ್ಮ ರೀಸೆಂಟ್ ಕ್ಲಾಸಸ್ ಏನು ಕಂಪ್ಲೀಟ್ ಆಗಿದೆ ಅದನ್ನು ನೀವು ವಾಚ್ ಮಾಡಿಲ್ಲ ಅಂದರೆ ಈಗ ನಿಮಗಿಲ್ಲಿ ಡಿಸ್ಪ್ಲೇ ಆಗ್ತಿದೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಇದಾಗಿತ್ತು ನಮ್ಮ ಇಂದಿನ ತರಗತಿ. ನಾನೆಲ್ಲ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತಾ ಹೋಗ್ತೀನಿ. ಮುಂದಿನ ತರಗತಿಯಲ್ಲಿ 3 ಕನ್ನಡದ ವಾಕ್ಯಗಳನ್ನು ತೊಗೊಂಡು ಬರ್ತೀನಿ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ತಪ್ಪದೆ ನಮ್ಮ ಮುಂದಿನ ಕ್ಲಾಸನ್ನು ನೋಡಿ. Thank you for attending our today's live class, dear students. Like, share and subscribe. Thank you. Happy learning.